ರಾಜ ಕೃಷ್ಣದೇವರಾಯನ ಜನ್ಮದಿನ ಮತ್ತು ಆಸ್ಥಾನಿಕರನ್ನು ವಿಶೇಷ ಭೋಜನಕ್ಕಾಗಿ ಅರಮನೆಗೆ ಆಹ್ವಾನಿಸಲಾಗಿತ್ತು. ರಾಮ ಮನೆಗೆ ಹಿಂತಿರುಗಿದ ನಂತರ ಅರಮನೆಯ ರಾಜಭೋಜನದ ಬಗ್ಗೆ ಹೆಂಡತಿಯ ಹತ್ತಿರ ಹೊಗಳಿದ. ಅದರಲ್ಲೂ ಬೀಜರಹಿತ ಬದನೆಕಾಯಿ ಹುಳಿ ಬಗ್ಗೆ ಹೇಳದಿರಲು ಸಾಧ್ಯವಾಗಲಿಲ್ಲ. ಬೀಜ ಇಲ್ದಿರೋ ಬದನೆಕಾಯ? ಏನೇನೋ ಮಾತಾಡ್ಬೇಡಿ. ಬೀಜ ಇಲ್ದಿರೋ ಬದನೆಕಾಯಿ ಇಲ್ವೇ ಇಲ್ಲ. ಇಲ್ಲ, ಸುಳ್ಳಲ್ಲ. ಯಾರೋ ಹೊರದೇಶದವರು ಅರಸರನ್ನ ನೋಡಕ್ ಬಂದಾಗ ಆ ಗಿಡವನ್ನ ಕೊಟ್ರಂತೆ. ಆ ಗಿಡ ನಮ್ಮ ಅರಮನೆ ತೋಟದಲ್ಲಿ ಮಾತ್ರ ಇದೆಯಂತೆ. ಹಾಗಾದ್ರೆ ಸ್ವಲ್ಪ ಬದನೆಕಾಯಿನ ತಗೊಂಬನ್ನಿ. ನಾನು ಅವುಗಳ ರುಚಿ ನೋಡಿ ಅವುಗಳು ಹೇಗಿದೆ ಅಂತ ಹೇಳ್ತೀನಿ. ಅವು ನಿಜವಾಗ್ಲೂ ನೀವ್ ಹೇಳೋ ಹಾಗೆ ಇದ್ಯಾ ಅಂತ. ಏನ್ ಹೇಳ್ತಿದ್ಯಾ? ಅದು ಸಾಧ್ಯ ಇಲ್ಲ. ಅದನ್ನ ಕಿತ್ರೆ ಕಳ್ಳತನ ಆಗುತ್ತೆ. ಅಯ್ಯೋ ದೇವ್ರೆ, ನನ್ ಗಂಡ ಇಷ್ಟು ಚಿಪ್ಪುಡಾನ. ಅರಮನೆ ಭೋಜನನ ಹೊಟ್ಟೆ ತುಂಬಾ ತಿಂದು ಇಲ್ಲಿ ಬಂದ್ ಹೇಳ್ತಾ ಇದಾರೆ. ಆದ್ರೆ ನಾನ್ ಕೇಳ್ತಾ ಇರೋ ಚಿಕ್ಕ ಆಸೆನೂ ಇವ್ರು ನೆರವೇರಿಸ್ತಿಲ್ಲ. ಕೆಲವು ಬದನೆಕಾಯಿಗಳನ್ನ ಕಿತ್ಕೊಂಡ್ ಬಂದ್ರೆ ಅಂತದೇನಾಗೋಗುತ್ತೆ? ಸರಿ ಸರಿ, ಆ ಬದನೆಕಾಯಿಗಳನ್ನ ಕಿತ್ಕೊಂಡು ಬರ್ತೀನಿ. ಹೊರಗೆ ಕತ್ತಲಾದ ಮೇಲೆ ರಾಮನು ಅರಮನೆಯ ಅಡಿಗೆ ಮನೆ ತೋಟಕ್ಕೆ ಹೋದ. ಅವನು ಮೆತ್ತಗೆ ಶಬ್ದ ಮಾಡದೆ ಕೆಲವು ಬದನೆಕಾಯಿಗಳನ್ನು ಕಿತ್ತು ಮನೆಗೆ ಓಡಿದ. ರಾಮನ ಹೆಂಡತಿ ಬದನೆಕಾಯಿಗಳನ್ನು ಬೇಯಿಸಿದಳು. ನಾ ತಿಂದಿರೋ ಬದನೆಕಾಯಿಗಳಲ್ಲಿ ಇದೇ ಉತ್ತಮವಾದ್ದು. ನಮ್ ಮಗನ್ನೂ ಕರೀರಿ, ಅವನು ಇದ್ರ ರುಚಿ ನೋಡ್ಲಿ. ಇಲ್ಲ ಇಲ್ಲ, ಅವನು ಚಿಕ್ಕ ಹುಡುಗ. ಅವನು ಇದ್ರ ಬಗ್ಗೆ ಎಲ್ರಿಗೂ ಹೇಳ್ಬಿಡ್ತಾನೆ. ಆಮೇಲೆ ನಾನೇ ಕಳ್ಳ ಅನ್ನೋದು ರಾಜರಿಗೆ ಗೊತ್ತಾಗುತ್ತೆ. ಇಲ್ಲ, ಅವನ್ ಹೇಳೋಲ್ಲ. ಸ್ವಲ್ಪ ಎಬ್ಬಿಸಿ ಕರ್ಕೊಂಡ್ ಬನ್ನಿ. ರಾಮನ ಮಗನು ಹೊರಗೆ ಮಲಗಿದ್ದ. ರಾಮ ಸ್ವಲ್ಪ